ನಮಸ್ಕಾರ ಸ್ನೇಹಿತರೆ. ಸೊ ಆರ್ಟಿಕಲ್ 19 ಒನ್ ಬೈ ಒನ್ ಕ್ಲಾಸಸ್ನ ನೋಡೋಣ. ಫಸ್ಟ್ ಕ್ಲಾಸ್ ಸೇಸ್ ಅಬೌಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಭಾರತದಲ್ಲಿ ನಿಮಗೆ ಫಂಡಮೆಂಟಲ್ ರೈಟ್ ಇದ್ದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಬಟ್ ಅದಕ್ಕೆ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಅಂದರೆ ಬಾಯಿಗೆ ಬಂದ ಹಾಗೆ ಮಾತಾಡೋ ಹಾಗಿಲ್ಲ. ನೋಡಿ, ವೆನ್ ಎವರ್ ಯು ಆರ್ ಟ್ರೈಯಿಂಗ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಸ್, ನಮ್ಮ ದೇಶದ ಸಾರ್ವಭೌಮ ಸವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಕಾಂಪ್ರಮೈಸ್ ಆಗಬಾರ್ದು. ಜೊತೆಗೆ ಸೆಕ್ಯೂರಿಟಿ ಆಫ್ ದ ಸ್ಟೇಟ್, ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯಕ್ಕೆ ತಂದಿಡುವಂಥ ಮಾತುಗಳನ್ನ ಆಡೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ದೇಶಗಳ ಜೊತೆ ನಮಗೆ ಸ್ನೇಹ ಇರ್ಬೋದು, ಸೊ ನಾವು ಅದನ್ನ ಕ್ರಿಟಿಸೈಸ್ ಮಾಡಿ ಕೆಟ್ಟದಾಗಿ ಮಾತಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಫ್ರೆಂಡ್ ರಿಲೇಶನ್ಶಿಪ್ ಫಾರಿನ್ ಸ್ಟೇಟ್ ಶುಡ್ ಬಿ ಮೇಂಟೈನ್. ಜೊತೆಗೆ ಪಬ್ಲಿಕ್ ಆರ್ಡರ್ ಮೇಂಟೈನ್ ಆಗಬೇಕು. ಫಾರ್ ಎಕ್ಸಾಂಪಲ್, ಜಾತಿ ಮತ ಅಂತ ಬಾಯಿಗೆ ಬಂದಂಗೆ ಮಾತಾಡಿ ಜಗಳ ಮಾಡಿಸೋದಾಗಿರಲಿ, ಪಬ್ಲಿಕ್ ಅಲ್ಲಿ ಡೀಸೆನ್ಸಿ ಮೇಂಟೈನ್ ಮಾಡೋದಾಗಿರಲಿ, ಮೊರಾಲಿಟಿ ಅಂದ್ರೆ ಹ್ಯೂಮನ್ ವ್ಯಾಲ್ಯೂಸ್ ಆಗಿರಲಿ, ಇಂಥ ವಿಷಯಗಳಲ್ಲಿ, ಇವನ್ ಕಂಟೆಂಪ್ಟ್ ಆಫ್ ಕೋರ್ಟ್, ಡಿಫಮೇಷನ್, ಇಂಥ ವಿಷಯಗಳಲ್ಲಿ ನಾವು ಬಾಯಿಗೆ ಬಂದ ಹಾಗೆ ಮಾತಾಡೋ ಹಾಗಿಲ್ಲ. ನಾವೇನೇ ಮಾತಾಡಿದ್ರು ಕೂಡ ಇದು ಯಾವುದು ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಬಾಯಿಗೆ ಬಂದ ಹಾಗೆ ಮಾತಾಡೋದಲ್ಲ, ಕೆಲವೊಂದನ್ನ ಯೋಚನೆ ಮಾಡಿ ಮಾತಾಡಬೇಕು ಅಷ್ಟೇ.